ಅಯೋಧ್ಯೆಯಲ್ಲಿ ಬರೋಬ್ಬರಿ 20,000 ಕೋಟಿ ಲೂಟಿಯಾಗಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರಾಮನ ಹೆಸರಲ್ಲಿ ಲೂಟಿಯಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. 20,000 ಕೋಟಿ ಲೂಟಿಯಾಗಿರುವುದು ಅಂತ ಅವರು ಆರೋಪಿಸಿರುವುದು. ರಾಮನ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆರ್ಎಸ್ಎಸ್ ಬಿಜೆಪಿಯ ಪರವಾಗಿದ್ದವರೇ ಲೂಟಿ ಮಾಡಿರುವುದು. ದೇವರ ಹೆಸರಲ್ಲಿ ಕೆಲವು ಮುಖಂಡರು ಕಳ್ಳತನವನ್ನ ಮಾಡಿದ್ದಾರೆ. ಹೀಗಂತ ದೇವನಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪವನ್ನ ಮಾಡಿರುವುದು. ಅಯೋಧ್ಯೆ ಶ್ರೀರಾಮ ಮಂದಿರದ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾಗ್ದಾಳಿ ನಡೆಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. 20,000 ಕೋಟಿ ಲೂಟಿ ಆಗಿದೆ ಅಂತ ಹೇಳಿದ್ದಾರೆ. ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. ಪ್ರಚಾರ ಮಾಡ್ತಕ್ಕಂಥವ್ರು ಈ ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹುಷಾರಾಗಿರಿ. ಧರ್ಮನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆ. ಮನುಷ್ಯನಿಗೆ ಧರ್ಮ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ಲ ಒಕ್ಕಟ್ಟಾಗಿರಿ, ಆರ್ಥಿಕ ಬಲಶಾಲಿಯಾಗಿರಿ. ಇದರ ಕಡೆ ನಿಮ್ಮ ಲಕ್ಷ್ಯ ಇರಬೇಕು. ಇದಕ್ಕಾಗಿ ಸಂವಿಧಾನವನ್ನು ಬರೆದಿದೆ. ಕೆಲವು ಧರ್ಮದ ಮುಖಂಡರು ಕಳ್ಳತನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನುಕುಮಾರ್, ಅಯೋಧ್ಯೆ ರಾಮ ಮಂದಿರದ 7.5 ಕೋಟಿ ರೂಪಾಯಿ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಸ್ಐಟಿ ರಚನೆಯಾಗಿ ಅಲ್ಲಿ 8 ಜನರ ವಿರುದ್ಧ ಎಫ್ಐಆರ್ ಆಗಿ ಒಂದಿಷ್ಟು ಅಧಿಕಾರಿಗಳು ಅಂದ್ರೆ ಆ ಟ್ರಸ್ಟ್ ನಲ್ಲಿ ಇದ್ದಂತ ನೇತೃತ್ವ ವಹಿಸಿದ್ದಂತವರ ರಾಜೀನಾಮೆಯಾಗಿ ಅಲ್ಲಿ ತನಿಖೆ ನಡೀತಾ ಇದೆ. ಇಲ್ಲಿ ಖರ್ಗೆ ಅವರು ಪ್ರಸ್ತಾಪ ಮಾಡಿರೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇದು ರಾಜಕಾರಣದ ಜಟಾಪಟಿಗೆ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ ಇವತ್ತಿಂದ. ಎಸ್ ಅರುಣ್, ಏನು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಲ್ಲಿ ಏನು ಅಂಬೇಡ್ಕರ್ ಪುತ್ಥಳಿಯನ್ನು ಉದ್ಘಾಟನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಮುಂದಾಗ್ತಾರೆ. ಅಂದರೆ ರಾಮ ಮಂದಿರದಲ್ಲಿ ಆದಂಥ ಅವ್ಯವಹಾರ ಅಂದರೆ ಕಳ್ಳತನದ ಕುರಿತು ಸಾಕಷ್ಟು ಟೀಕೆಯನ್ನು ಸಹ ಮಾಡ್ತಾರೆ. ಪ್ರಮುಖವಾಗಿ ಅಲ್ಲಿ ಕಳ್ಳತನ ಮಾಡಿದವರೆಲ್ಲರೂ ಕೂಡ RSS ಮತ್ತು ಬಿಜೆಪಿಯ ಮಂದಿ ಆಗಿರ್ತಾರೆ, ಬೇರೆ ಯಾರು ಕೂಡ ಆಗಿಲ್ಲ. ಪ್ರಮುಖವಾಗಿ 20,000 ಕೋಟಿಯಷ್ಟು ಏನೋ ಕಳ್ಳತನ ಆಗಿರುವಂಥ ಸುದ್ದಿ ಬರ್ತಾ ಇದೆ. ಪ್ರಮುಖವಾಗಿ 20,000ದಷ್ಟು ಚಿನ್ನವನ್ನು ಸಹ ಕಳ್ಳತನ ಆಗಿದೆ ಅನ್ನುವಂಥ ಸುದ್ದಿಯೂ ಸಹ ಬರ್ತಾ ಇದೆ. ಈ ಎಲ್ಲವನ್ನು ಸಹ ಮಾಡಿರುವಂಥವ್ರು ಬಿಜೆಪಿ ಮತ್ತು RSS ಮೂಲದವರೇ ಆಗಿರುವಂಥದ್ದು. ಪ್ರತಿನಿತ್ಯ ಏನು ಬೆಳಗ್ಗೆದ್ರೆ ದೈವಿಕ ನುಡಿಯನ್ನು ನುಡಿಯುವಂಥವ್ರು ಮತ್ತು ದೇವರನ್ನ ಪೂಜೆ ಮಾಡುವಂಥವರೇ ಈ ಕಳ್ಳತನಕ್ಕೆ ಮುಂದಾಗಿರುವಂಥದ್ದು. ಮೋದಿಯವರು ಕೂಡ ಅವರ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ವೋಟ್ ಚೋರಿ ಮಾಡಿ ಮತ್ತು ಕಳ್ಳತನವನ್ನು ಮಾಡಿ ಏನೇ ಮಾಡಿದ್ರು ಕೂಡ ನನ್ನನ್ನು ಅಧಿಕಾರಕ್ಕೆ ತಂದರೆ ನಾನು ಅರೆಸ್ಟ್ ಮಾಡಿಸ್ಬೋದು ಮತ್ತು ಯಾವುದೇ ರೀತಿಯ ಎಲ್ಲದಕ್ಕೂ ಕಡಿವಾಣ ಹಾಕ್ಬೋದು ಅನ್ನೋಂಥ ಹೇಳಿಕೆಯನ್ನು ಸಹ ನೀಡ್ತಿದ್ರು ಅನ್ನೋಂಥ ಆರೋಪವನ್ನು ಸಹ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಶ್ರೀರಾಮ ಮಂದಿರದಲ್ಲಿ ಆದಂಥ ಕಳ್ಳತನದ ಕುರಿತು ಸಾಕಷ್ಟು ಟೀಕೆಗಳನ್ನು ಮತ್ತೆ ವಾಗ್ದಾಳಿಯನ್ನು ಸಹ ಮಾಡಿರುವಂಥದ್ದು. ಎಸ್ಐಆರ್ ಕುರಿತು ಕೂಡ ಏನು ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಅರುಣ್, ಓಕೆ ಮನು, ಇದ್ರ ಜೊತೆಗೆ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. ಬಿಕಾಸ್ ರೈಟ್ ಟೈಮ್ ಅಂತ ಬಿಜೆಪಿ ಅವರು ಅಂಬೇಡ್ಕರ್ ಅವರನ್ನ ಒಪ್ಪೋದಿಲ್ಲ ಅನ್ನುವಂಥ ವಿಚಾರವನ್ನ ಅನೇಕ ಬಾರಿ ಕಾಂಗ್ರೆಸ್ನವರು ಹೇಳ್ತಾರೆ. ರಾಮ ದೇವರು ಅನ್ನೋದನ್ನ ಕಾಂಗ್ರೆಸ್ನವರು ಒಪ್ಪೋದಿಲ್ಲ ಅಂತ ಬಿಜೆಪಿ ಅವರು ವಾಗ್ದಾಳಿಯನ್ನ ಮಾಡುವಂಥದ್ದು. ಸೊ ಹಾಗಾಗಿ ಈ ವೇದಿಕೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಗ್ದಾಳಿ ಮಾಡೋಕೆ ಉಪಯೋಗಿಸಿಕೊಂಡ್ರು ಅಂತ. ಅರುಣ್, ಖಂಡಿತವಾಗಿಯೂ ಕೂಡ ಏನು ಕೇಂದ್ರ ಸರ್ಕಾರದ ವಿರುದ್ಧ ಇದುವರೆಗೂ ಕೂಡ ಎಲ್ಲೂ ಒಂದಷ್ಟು ಹೇಳಿಕೆಯನ್ನ ನೀಡಿರಲಿಲ್ಲ. ಆದರೆ ನೇರವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂಥದ್ದು. ಪ್ರಮುಖವಾಗಿ ಅಂಬೇಡ್ಕರ್ ಪುತ್ಥಳಿಯನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ ಕೂಡಲೇ ಏನು ಬಂದಂಥ ಸಮಯದಲ್ಲಿ ಏಕಾಏಕಿ ಏನು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು
ಆರೋಪವನ್ನ ಮಾಡಿರುವಂಥದ್ದು. ಅಂದ್ರೆ ಈ ಎಲ್ಲ ಘಟನೆಗಳನ್ನ ಕೂಡ ರಾಜಕೀಯವಾಗಿ ಬಳಸ್ಕೊಂಡ್ರು ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಅಂದ್ರೆ ಮೋದಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಇದುವರೆಗೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಅಂದ್ರೆ ಇವರು ಬಾಹ್ಯವಾಗಿ ಸಪೋರ್ಟ್ ಇದಾರ ಅನ್ನೋಂಥ ಇಂಡೈರೆಕ್ಟ್ ಆಗಿ ಕೂಡ ಹೇಳಿರುವಂಥದ್ದು. ಅಂದ್ರೆ ಎಲ್ಲೂ ಕೂಡ ತುಟಿ ಬಿಚ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಅವರ ಮಂದಿ ಅಂದ್ರೆ RSS ಮತ್ತೆ BJP ಮೂಲದವರೇ ಆಗಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಅವರ ಸಪೋರ್ಟ್ ಇದೆ ಅನ್ನೋಂಥ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ಸಹ ನೀಡಿರುವಂಥದ್ದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಏನೋ ಇಲ್ಲಿಂದ ಕರ್ನಾಟಕದಿಂದಲೇ ಕೂಡ ಈಗ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋ ಮೂಲಕ ಈ ಏನು ಶ್ರೀರಾಮ ಕಳ್ಳತನಕ್ಕೂ ಕೂಡ ಈಗ ಪ್ರಶ್ನೆ ಮಾಡುವಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ. ಇಡೀ ದೇಶದ ಜನರೇ ಫುಲ್ ಶಾಕ್ ಆಗುವ ಘಟನೆ ಇದು. ಬಾಲಕಿ ಮೇಲೆ ಬರೋಬ್ಬರಿ 12 ಜನರಿಂದ 6 ದಿನ ನಿರಂತರ ಅತ್ಯಾಚಾರವನ್ನ ಎಸಗಲಾಗಿದೆ. ದೇಶದ ಜನತೆ ಬೆಚ್ಚಿ ಬೀಳೋ ಘಟನೆ ನಡೆದಿದೆ. 12 ಜನರಿಂದ ಬಾಲಕಿ ಮೇಲೆ 6 ದಿನ ನಿರಂತರ ಅತ್ಯಾಚಾರವನ್ನ ಎಸಗಲಾಗಿದೆ. ಬಾಲಕಿಯನ್ನ ಕಿಡ್ನಾಪ್ ಮಾಡಿ ನಿರಂತರ ಅತ್ಯಾಚಾರವನ್ನ ಎಸಗಿದ್ದಾರೆ 12 ಜನ. ದೆಹಲಿಯ ನಿರ್ಭಯಾ ಕೇಸ್ಗೂ ಅತಿ ದೊಡ್ಡ ಪ್ರಕರಣ ಇದು. ನಿರ್ಭಯಾ ಕೇಸ್ ನಿಮಗೆಲ್ಲ ನೆನಪಿರಬಹುದು. 8ನೇ ಕ್ಲಾಸ್ನ 13 ವರ್ಷದ ಬಾಲಕಿ ಮೇಲೆ ರೇಪ್ ನಡೆದಿದೆ. 12 ಜನರಿಗೆ 6 ದಿನ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದಂತಹ ಘನಘೋರ ಘಟನೆ ಇದು. ಹೋಟೆಲ್ನಿಂದ ಹೋಟೆಲ್ಗೆ ಕರೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾರೆ. ಜೂನ್ 18ಕ್ಕೆ ಫ್ರೆಂಡ್ ಮನೆಗೆ ಈ ಬಾಲಕಿ ಹೋಗಿರ್ತಾಳೆ. ಜೂನ್ 18 ವಾಪಸ್ ಮನೆಗೆ ಬರಲು ಬಾಲಕಿ ಆಟೋ ಹತ್ತಿರ್ತಾಳೆ. ಬಾಲಕಿಯನ್ನ ಡ್ರಾಪ್ ಮಾಡದೆ ಆ ಚಾಲಕ ಕರೆದುಕೊಂಡು ಹೋಗ್ತಾನೆ. ಅಂದ್ರೆ ಆಟೋ ಚಾಲಕ ತನ್ನ ಸ್ನೇಹಿತರ ಜೊತೆಗೆ ಸೇರಿ ಹೋಟೆಲ್ನಲ್ಲಿ ಆಕೆಯನ್ನ ಬಚ್ಚಿಟ್ಟು ರೇಪ್ ಮಾಡಿದ್ದಾನೆ. ಈ ಸಂಬಂಧಪಟ್ಟಂಗೆ 30 ಮಂದಿಯನ್ನ ಬಂಧನ ಮಾಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈಗ 12 ಜನರಿಂದ ರೇಪ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಬಾಲಕಿಯನ್ನ ಬಚ್ಚಿಟ್ಟಿದ್ದ 4 ಹೋಟೆಲ್ಗಳು ಕೂಡ ಧ್ವಂಸ ಆಗಿ ಹೋಗಿದೆ. ಕೋರ್ಟ್ ಆದೇಶವನ್ನ ಪಡೆದು ಹೋಟೆಲ್ ಅನ್ನ ಧ್ವಂಸಗೊಳಿಸಲಾಗಿದೆ. ಹೋಟೆಲ್ ಮೇಲೆ ಬುಲ್ಡೋಸರ್ ಪ್ರಯೋಗಿಸಿದ್ದಾರೆ ಪೊಲೀಸರು. ಸುಮಾರು ಹೋಟೆಲ್ಗಳನ್ನು ಇವರು ಬದಲಾವಣೆ ಕೂಡ ಮಾಡಿದ್ರು. ಈ ಹೋಟೆಲ್ನಲ್ಲಿ 2 ದಿನ, ಆ ಹೋಟೆಲ್ನಲ್ಲಿ 2 ದಿನ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಮೇ ಬಿ 6 ದಿನಗಳ ಕಾಲ ನಿರಂತರವಾಗಿ 12 ಜನರಿಂದ ಸುಮಾರು 12 ಜನರಿಂದ ಅತ್ಯಾಚಾರ ಎಸಗಲಾಗಿದೆ ಎನ್ನುವಂಥ ವಿಚಾರ. ಈ ಪ್ರಕರಣ ಸಂಬಂಧಪಟ್ಟಂಗೆ ಬರೋಬ್ಬರಿ 30 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ದೆಹಲಿಯ ನಿರ್ಭಯಾ ರೇಪ್ ಅಂಡ್ ಮರ್ಡರ್ ವಿಚಾರ ನಿಮಗೆ ನೆನಪಿದ್ರೆ ಅದಕ್ಕಿಂತ ಅತಿ ದೊಡ್ಡ ಘನಘೋರ ಘಟನೆ ಇದು. 6 ದಿನಗಳ ಕಾಲ ನಿರಂತರವಾಗಿ 13 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ. ಮನೆಗೆ ಹೋಗ್ತಾ ಇದ್ದಂಥ ಬಾಲಕಿ ಆಟೋ ಹತ್ತಿದ್ದಾಳೆ. ಆಟೋ ಚಾಲಕ ಆಕೆಯನ್ನ ಲೊಕೇಶನ್ಗೆ ಡ್ರಾಪ್ ಮಾಡಿಲ್ಲ. ಬೇರೆ ಕಡೆಗೆ ಡೈವರ್ಟ್ ಮಾಡಿಕೊಂಡು ಆತನ ಸರ್ಕಲ್ ಏನಿತ್ತು, ಫ್ರೆಂಡ್ಸ್ ಸರ್ಕಲ್, ಈ ಕಿರಾತಕರು ಏನು ಸೇರ್ಕೊಂಡಿದ್ರು ಆ ಕಡೆಗೆ ಅದು ಆಟೋದಿಂದ ಆಕೆಯನ್ನ ಕರೆದುಕೊಂಡು ಹೋಗಿದ್ದಾನೆ. ಅದಾದ್ಮೇಲೆ ಯಾವ ರೀತಿಯಾಗಿ ಆಕೆಯ ಬಾಯಿ ಮುಚ್ಚಿದ್ರೂ ಗೊತ್ತಿಲ್ಲ. ಆಕೆಯನ್ನ ಹೋಟೆಲ್ ರೂಮ್ಗೆ ಕರೆದುಕೊಂಡು ಹೋಗಿ ಬಚ್ಚಿಟ್ಟು ನಿರಂತರವಾಗಿ ಅತ್ಯಾಚಾರ ಎಸಗಿರುವಂಥದ್ದು ಬರೋಬ್ಬರಿ 12 ಮಂದಿ ಅಂತ ಹೇಳಲಾಗ್ತದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ 30 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆ ಹೋಟೆಲ್ಗಳನ್ನ, ಲಾಡ್ಜ್ಗಳನ್ನ ಧ್ವಂಸ ಮಾಡಲಾಗಿದೆ ಕೋರ್ಟ್ ಆದೇಶದ ಮೇಲೆ. ಇನ್ನು ಮತ್ತೊಂದು ಕಡೆ ಯಾದಗಿರಿಯಲ್ಲಿ ಬೇಕಾಬಿಟ್ಟಿ SIR ಪ್ರಕ್ರಿಯೆ ನಡೀತಾ ಇದೆ. ಮನೆಗಳಿಗೆ ಹೋಗ್ತಾನೆ ಇಲ್ಲ BLOಗಳು. ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಎಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು ಆಸ್ ಪರ್ ರೂಲ್ಸ್ ಪ್ರಕಾರ. ಸೊ ಪ್ರಕ್ರಿಯೆ ಇರೋದು ಹಾಗೆ. ಆದ್ರೆ ಮನೆಗಳಿಗೆ ಹೋಗ್ತಾ ಇಲ್ಲ. ದೇವಸ್ಥಾನದಲ್ಲಿ ಫಾರ್ಮ್ಗಳನ್ನ ಭರ್ತಿ ಮಾಡಿಸ್ತಾ ಇದ್ದಾರೆ BLOಗಳು. ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮ ಪಂಚಾಯತ್ನ ಟೊಣ್ಣೂರು ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ದೇವಸ್ಥಾನದ ಮುಂದೆ ಜನ ಸೇರಿಸಿ ಗುರುತಿನ ಚೀಟಿ ಪರಿಶೀಲನೆ ಮಾಡ್ತಾ ಇದ್ದ ದೇವಸ್ಥಾನದ. ಎಷ್ಟೇ ಎಚ್ಚರಿಕೆ ಕೊಟ್ಟರು BLOಗಳು ಡೋಂಟ್ ಕೇರ್. ನಾವು ಮಾಡೋದು ಹಿಂಗೆ ಕೆಲಸ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ತೋರಿಸ್ತಾ ಇದ್ದಾರೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ದೇವಸ್ಥಾನದ ಮುಂಭಾಗದಲ್ಲಿ ಜನರನ್ನ ಗುಡ್ಡೆ ಹಾಕಿಸ್ಕೊಂಡು ಅಲ್ಲೇ ವೋಟರ್ ID ತೆಗೆದುಕೊಂಡು ಬನ್ನಿ ಅಂತ ಒಬ್ರಿಗೆ ಹೇಳಿಬಿಡೋದು. ಯಾಕಂದ್ರೆ ಇವರಿಗೆ ಮನೆಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ. ಬಟ್ ರೂಲ್ಸ್ ಪ್ರಕಾರ ತಪ್ಪು, ರಾಂಗ್. ಅತಿ ದೊಡ್ಡ ಪರಿಷ್ಕರಣೆ ನಡೀತಾ ಇರುವಂತದ್ದು ಗುರುತಿನ ಚೀಟಿ, ವೋಟಿಂಗ್ ಪವರ್. ಅದು ಚಿಕ್ಕ ಪುಟ್ಟ ಸರ್ವೆ ಅಲ್ಲ. ಬಟ್ ಇಂಥದ್ದನ್ನ ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಆಗಿ ಮಾಡ್ತಾರೆ. ಮನೆಗೆ ಹೋಗಬೇಕು ಅನ್ನುವಂಥ ರೂಲ್ಸ್ ಇದೆ. ಈಗ ಚುನಾವಣಾ ಆಯೋಗ ಕೂಡ ಈ ಬಗ್ಗೆ ಅವರಿಗೆ ನಿರ್ದೇಶನ ಕೊಟ್ಟಿದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಎಲ್ಲವನ್ನ ಗಾಳಿಗೆ ತೂರಿದ್ದಾರೆ. ಈ ರೀತಿಯಾಗಿ ಯಾಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೋಡಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು.
ದೇವಸ್ಥಾನದ ಮುಂದೆ ಒಂದು 15-20 ಜನ ಇದ್ದಾರೆ. ಇದು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಬಟ್ ಇವರು ನಿಯಮಗಳ ಪ್ರಕಾರ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ, ಯಾವ ರೀತಿ ಜನಗಣತಿ ಜಾತಿ ಗಣತಿ ಆಗತ್ತಲ್ವಾ, ಆ ರೀತಿಯಾಗಿ ಮನೆ ಬಾಗಿಲಿಗೆ ಹೋಗಿ ಪ್ರತಿಯೊಬ್ಬರ ID ಕಾರ್ಡ್ಗಳನ್ನ ಪರಿಶೀಲನೆ ಮಾಡಬೇಕು. ಸುಮಾರು ಕಾಲಮ್ಸ್ಗಳಿದೆ ಆ ಫಾರ್ಮ್ ಅಲ್ಲಿ, ಅದನ್ನ ತುಂಬಿಸ್ಕೊಳ್ಬೇಕು, ಆ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಅದ್ಯಾವುದೂ ಇಲ್ಲ ನೋಡಿ, ಒಂದು ಸಂತೆ ಮಾರ್ಕೆಟ್ ಮಾಡ್ದಂಗೆ ಮಾಡ್ತಿದ್ದಾರೆ. ಇದು SIR. ಜನರೇ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರಲ್ಲ, ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಿ ನೀವು? ಬಟ್ ಇವರು ಯಾವುದೇ ಟ್ರೈನಿಂಗು ಕೂಡ ಇಲ್ವಾ ಇವರಿಗೆ? ಅಥವಾ ಏನ್ ಮಾಡಿದ್ರು ನಡೆಯುತ್ತೆ, ಯಾವ ನಿಯಮ ಇದ್ರು ನಮಗೇನು ಅನ್ನುವಂಥ ಅರ್ಥದಲ್ಲಿ ದೇವಸ್ಥಾನದ ಮುಂದೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹಳ ಕಡೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾನೆ ಇದೆ ದಿನದಿಂದ ದಿನ. ಅಂದ್ರೆ ಈ ಬಗ್ಗೆ ಎಚ್ಚರಿಕೆ ಬಂದರೂ ಕೂಡ ಆಯೋಗದಿಂದ ಯಾರು ಎಚ್ಚೆತ್ತುಕೊಳ್ತಾ ಇಲ್ಲ. ಅಪರೂಪಕ್ಕೆ ಯಾವುದೋ ಒಂದು ಗ್ರಾಮಕ್ಕೆ ಏನೋ ಒಂದು ಮಾರಕ್ ಬರ್ತಾರಲ್ಲ, ಆಗ ಜನ ಕೂಡ್ತಾರಲ್ಲ, ಹಂಗಿದೆ ಇದು ದೃಶ್ಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಈ ರೀತಿ ಪರಿಸ್ಥಿತಿ ಯಾಕೆ ಬಂತು ಗಣೇಶ್? ಅದು ಅವ್ರಿಗೆ ರೂಲ್ಸ್ಗಳೇ ಇಲ್ವಾ? ಕೇಳಿದ್ರೆ ಏನ್ ಹೇಳ್ತಾರ ಅವರು? ಆಮೇಲೆ ಜನನೇ ಅಪೋಸ್ ಮಾಡ್ತಾ ಇದ್ರಲ್ಲ, ಮನೆಗೆ ಬನ್ನಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಏನು ದೇಶಾದ್ಯಂತ SIR ಪ್ರಕ್ರಿಯೆ ಕಟ್ಟುನಿಟ್ಟಿನಲ್ಲಿ ನಡೀತಾ ಇದೆ. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇದಕ್ಕೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ BLOಗಳು ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಮೊನ್ನೆ ಗುರುಮಿಟ್ಕಲ್ ತಾಲೂಕಿನ ಗ್ರಾಮದಲ್ಲಿ ಕೂಡ ಹಾಗೆ ಆಗಿತ್ತು. ಇವತ್ತು ಶಾಪುರ ತಾಲೂಕಿನ ಟೊಣ್ಣೂರು ಗ್ರಾಮದಲ್ಲಿ ಕೂಡ BLOಗಳು ಒಂದು ಮರದ ಕೆಳಗಡೆ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಜನರನ್ನ ಅಲ್ಲಿಯೇ ಕರ್ಸ್ಕೊಂಡು ದಾಖಲಾತಿಗಳನ್ನ ತಗೊಂಡು SIR ಪ್ರಕ್ರಿಯೆ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ನಿಜಕ್ಕೂ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ BLOಗಳಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೊಂದು ಮಾಧ್ಯಮದಲ್ಲಿ ಕೂಡ ಸುದ್ದಿ ಪ್ರಸಾರ ಆದ್ರೂ ಕೂಡ ಯಾಕೆ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಅಂತ ಹೇಳಿ ಜನರು ಒಂದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಇದು ಒಂದು ಬಹಳ ಗಂಭೀರವಾದ ಒಂದು ಪ್ರಕರಣ ಆಗುತ್ತೆ. ಯಾಕೆಂತಂದ್ರೆ ಒಂದು ಮನೆಗೆ ತೆರಳಿ ಅವರ ಒಂದು ಸಂಪೂರ್ಣ ಮಾಹಿತಿಯನ್ನ ಇವರು ತಗೋಬೇಕು. ಆದ್ರೆ ಇವರು ಕಟ್ಟೆ ಮೇಲೆ ಎಲ್ಲೋ ಒಂದು ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇವರ ವರ್ತನೆಯನ್ನ ಖಂಡಿಸಿ ಜನರು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾರು ಗಣೇಶ್, ಮೊದಲೇ ಈ SIR ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ರಾಜಕೀಯ ಜಟಾಪಟಿ ನಡೀತಾ ಇದೆ. ಅದ್ಯಾಕೆ ಬೇಕು, ಅದ್ಯಾಕೆ ಬೇಡ ಅಂತ. ಇಂಥ ಸ್ಥಿತಿ ಒಳಗಡೆ ಈ BLOಗಳು ನೇಮಕ ಏನಾಗಿದ್ದಾರೆ, ಇಂಥವರು ಈ ರೀತಿಯಾಗಿ ತಾತ್ಸಾರದಿಂದ ಕೆಲಸ ಮಾಡಿಬಿಟ್ರೆ ಅದ್ರ ಮೇಲೆ ನಂಬಿಕೆನೇ ಹೆಂಗ್ ಬರುತ್ತೆ ಜನರಿಗೆ ಅಂತ? ನಿಜಕ್ಕೂ ಅರುಣ್, ಇದು ಮೇಲ್ನೋಟಕ್ಕೆ ಒಂದ್ ರೀತಿಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಕೆಲವು ರಾಜಕಾರಣಿಗಳು ಮುಂಬರುವ ಚುನಾವಣೆಯಲ್ಲಿ ನಾವು SIR ಪ್ರಕ್ರಿಯೆ ನಮ್ಮ ಕಡೆಗೆ ಮಾಡಿಸ್ಬೇಕಂದ್ರೆ ಎಲ್ಲಿ ಇವರು ರಾಜಕಾರಣಿಗಳ ಪ್ರಭಾವಕ್ಕೆ ಮಣಿದು ಒಂದು ಮರದ ಕೆಳಗಡೆ ದೇವಸ್ಥಾನಗಳಲ್ಲಿ ಈ ತರ ಮಾಡ್ತಾ ಇದ್ದಾರ. ಒಂದೊಂದು ಪಕ್ಷಕ್ಕೆ ಇದರಲ್ಲಿ ಸಾಕಷ್ಟು ರಾಜಕಾರಣೀಯ ವ್ಯಕ್ತಿಗಳು ಕೂಡ ನಾವು ಇದನ್ನ ಮುಂಬರುವ ಚುನಾವಣೆಯಲ್ಲಿ ನಮ್ಗೆ ಅನುಕೂಲ ಆಗುತ್ತೆ SIR ಮಾಡಿಸಿದ್ರೆ ಅಂತ ಹೇಳಿ ಎಲ್ಲಿ ರಾಜಕಾರಣಿಗಳ ಮಾತನ್ನು ಕೇಳಿ ಹೀಗೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅರುಣ್, ಥ್ಯಾಂಕ್ ಯು ಗಣೇಶ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಡೀಟೇಲ್ಸ್. ಕಾರವಾರ ಅಂಕೋಲಾ ಭಾಗದಲ್ಲಿ ಭಾರೀ ಗಾಳಿ ಮಳೆ ಸುರಿತಾ ಇದೆ. ಅಂಕೋಲಾ ತಾಲೂಕಿನ ಹಾರುವಾಡದಲ್ಲಿ ಕಡಲ ಕೊರೆತ ಅಬ್ಬರ ಶುರುವಾಗ್ಬಿಟ್ಟಿದೆ. ಈಗ ಕಡಲ ತೀರದ ಮನೆಗಳ ಅಂಗಳಕ್ಕೆ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಆ ಮಟ್ಟಿಗಿನ ಬೋರ್ಗರೆತ ಸಮುದ್ರದಲ್ಲಿ. ಅಂಕೋಲಾ ತಾಲೂಕಿನ ಹಾರುವಾಡದಲ್ಲಿ ಕಡಲ ಕೊರೆತದ ಅಬ್ಬರ ಶುರುವಾಗಿದೆ. ಈ ಕಡಲ ತೀರದಲ್ಲಿರುವಂತಹ ಮನೆಗಳ ಅಂಗಳಕ್ಕೆ ಬಂದು ಅಲೆಗಳು ಅಪ್ಪಳಿಸ್ತಾ ಇದೆ. ಆ ಮಟ್ಟಿಗಿನ ದೈತ್ಯಾಕಾರದ ಅಲೆಗಳು ಎದ್ದೇಳ್ತಾ ಇದೆ. ಕಾರಣ ಈ ಭಾಗದಲ್ಲಿ, ಕಾರವಾರ ಅಂಕೋಲಾ ಭಾಗದಲ್ಲಿ ಭಾರೀ ಗಾಳಿ ಮಳೆ ಸುರಿತಾ ಇದೆ. ನೋಡಿ, ಇದು ಕಡಲ ಕೊರೆತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದಿಷ್ಟು ಭೂಭಾಗ ಪ್ರದೇಶವನ್ನ ಆವರಿಸಿಕೊಳ್ತಾ ಇದೆ ಸಮುದ್ರ ತೀರ. ಹಾರವಾಡದಲ್ಲಿ ಕಡಲ ಕೊರೆತ ಅಬ್ಬರ ಶುರುವಾಗಿದೆ. ನೋಡಿ, ಸ್ವಲ್ಪ ದೂರದಲ್ಲಿ ಒಂದು 20 ಅಡಿನೂ ಇಲ್ಲ, ಒಂದು 10 ಅಡಿ ಅನಿಸುತ್ತೆ ಅಷ್ಟೇ ಮನೆಗಳಿದೆ ಅಲ್ಲಿಂದ. ಅಲ್ಲಿಗೆ ಬಂದು ಅಪ್ಪಳಿಸ್ತಾ ಇದೆ. ಸುರಕ್ಷತಾ ಕ್ರಮಗಳ ಅವಶ್ಯಕತೆ ಇದೆ. ಇಲ್ಲಿ ಬೇಕಾದಂತಹ ಮುನ್ನೆಚ್ಚರಿಕೆಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ ಮನೆಯವರು. ಬಟ್ ಜಿಲ್ಲಾಡಳಿತ, ಸಂಬಂಧಪಟ್ಟಂಥ ಇಲಾಖೆ ಈ ಬಗ್ಗೆ ಗಮನ ಹರಿಸ್ಬೇಕು. ನೋಡಿ, 10 ಅಡಿ ಇದೆ, ಆ ಮನೆಗಳಿಗೆ ಬಂದು ಹೊಡಿತಾ ಇದೆ ಸಮುದ್ರದ ಅಲೆಗಳ ನೀರು. ಕಡಲ ಕೊರೆತ ಶುರುವಾಗಿದೆ. ಕಲ್ಲುಗಳನ್ನು ಹಾಕಿದ್ದಾರೆ ಕಡಲ ಕೊರೆತವನ್ನು ತಪ್ಪಿಸೋದಕ್ಕೆ. ಆದರೆ ಸಮುದ್ರವನ್ನು ನಿಲ್ಲಿಸೋಕ್ಕಾಗಬೇಕಲ್ಲ.
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್ ನಾಯಕ್, ಕಡಲ ಕೊರೆತದ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಭೋರ್ಗರಿತಾ ಇದೆ ಸಮುದ್ರ. ಒಂದು 5 ಅಡಿ 10 ಅಡಿ ಮಾತ್ರ ಮನೆಗಳು ದೂರ ಇರೋದು ನೀರು ಬಂದು ಅಪ್ಪಳಿಸ್ತಾ ಇರೋದಕ್ಕೆ. ಮೇ ಬಿ ಇನ್ನೊಂದೆರಡು ದಿನದಲ್ಲಿ ಮನೆಗಳಿಗೂ ಬಂದ್ಬಿಡುತ್ತೇನೋ, ಅಷ್ಟೇ ಡಿಸ್ಟೆನ್ಸ್ ಇದೆ. ಏನ್ ಮುನ್ನೆಚ್ಚರಿಕೆಗಳು ಆಗ್ತಾ ಇದೆ ದರ್ಶನ್? ಅರುಣ್, ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಕಾರವಾರ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕಳೆದ 2-3 ದಿನಗಳಿಂದಲೂ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇತ್ತು. ಇವತ್ತು ಮುಂಜಾನೆಯಿಂದ ಅಬ್ಬರದ ಗಾಳಿಯೊಂದಿಗೆ ಮಳೆ ಸುರಿತಾ ಇರುವಂತದ್ದು. ಅದ್ರ ಜೊತೆಗೆ ಕಡಲ ಅಲೆಗಳ ಅಬ್ಬರ ಜೋರಾಗಿರುವಂತದ್ದು. ರಕ್ಕಸದಂತ ಕಡಲ ಅಲೆಗಳು ನೇರವಾಗಿ ದಡಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೆಟ್ಟೆ ಎನ್ನುವಂತಹ ಒಂದು ಊರಲ್ಲಿ ಕಡಲ ಅಲೆಗಳ ಅಬ್ಬರದಿಂದ 2 ಮನೆಗಳು ಈಗಾಗಲೇ ಕುಟುಂಬಸ್ಥರು ತಮ್ಮ ಮನೆಗಳನ್ನ ಖಾಲಿ ಮಾಡಿ ಸಂಬಂಧಿಕರ ಮನೆಗಳಿಗೆ ಹೋಗಿ ಉಳಿಯುವಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಕಾರಣ ಇಷ್ಟೇ, ಕಡಲ ಅಲೆಗಳು ನೇರವಾಗಿ ಮನೆಯ ಅಂಗಳಕ್ಕೆ ಬಂದು ತಲುಪಿರುವಂತದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಯಾವ ರೀತಿ ಕಡಲ ಅಲೆ ನೇರವಾಗಿ ಬಂದು ಮನೆಯ ಅಂಗಳದತ್ತ ಬಲು ಅಪ್ಪಳಿಸ್ತಾ ಇದೆ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆ ಭೀತಿಯಿಂದ ಇವತ್ತು ಮನೆಯ ಕುಟುಂಬಸ್ಥರು ಮನೆಯನ್ನ ಖಾಲಿ ಮಾಡಿ ಇವತ್ತು ಬೇರೆಯವರ ಸಂಬಂಧಿಕರ ಮನೆಗೆ ಹೋಗಿ ಇದು ಇರುವಂತದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಈಗ ಆ ಜಾಗಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂಜಾನೆಯಿಂದ ಮೊಕ್ಕ ಮೂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಆಗ್ತಾ ಇಲ್ಲ. ಈ ಹಿಂದಿನಿಂದಲೂ ಕೂಡ ಇಲ್ಲಿನ ಗ್ರಾಮಸ್ಥರು ಈ ಭಾಗದಲ್ಲಿ ಒಂದು ತಡೆಗೋಡೆಯನ್ನ ನಿರ್ಮಿಸಿಕೊಡಿ ಎನ್ನುವಂತ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಆದ್ರೆ ಇಲ್ಲಿಯವರೆಗೂ ಇಲ್ಲಿನ ಜನಪ್ರತಿನಿಧಿಗಳು ಇದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ನಿರ್ಲಕ್ಷ್ಯದ ಫಲವಾಗಿ ಇವತ್ತು 2 ಮನೆಗಳು ದರಶಾಹಿಯಾಗುವಂತಹ ಸಮುದ್ರಕ್ಕೆ ಕೊಚ್ಚಿ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿದ್ದು ಆ ಮನೆಯವರು ಬೇರೆಯವರ ಮನೆಗೆ ಹೋಗಿ ವಾಸವಾಗುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಈ ಮೂಲಕವಾದರೂ ಈಗ ಮುಂದೆ ಇಲ್ಲಿನ ಶಾಸಕರಾಗಿರ್ಬೋದು, ಅದೇ ರೀತಿ ಜನಪ್ರತಿನಿಧಿಗಳು ಇಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಇಲ್ಲಿನ ಜನರ ಒಂದು ಜೀವವನ್ನು ಉಳಿಸಬೇಕಾದಂತ ಒಂದು ಅನಿವಾರ್ಯತೆ ಅವಶ್ಯಕತೆ ಇದೆ. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಅಬ್ಬರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಮೈ ದುಂಬಿ ಹರಿತಾ ಇದೆ ಗೋಕಾಕ್, ಕಣಕುಂಬಿ, ಚಿಕಲೆ, ಬಟವಾಡೆ ಫಾಲ್ಸ್. ಎಲ್ಲ ಫಾಲ್ಸ್ಗಳಿಗೂ ಮತ್ತೆ ಜೀವ ಕಳೆ ಬಂದಿದೆ. ಮೈ ದುಂಬಿ ಹರಿತಾ ಇದೆ ಗೋಕಾಕ್ ಫಾಲ್ಸ್, ಕಣಕುಂಬಿ ಫಾಲ್ಸ್, ಚಿಕಲೆ ಫಾಲ್ಸ್, ಬಟವಾಡೆ ಫಾಲ್ಸ್ ಎಲ್ಲ. ಈಗ ಫಾಲ್ಸ್ ಬಳಿ ತೆರಳದಂತೆ ಅರಣ್ಯ ಇಲಾಖೆ ನಿಷೇಧಾಜ್ಞೆಯನ್ನ ಹೇರಿದೆ. ಯಾಕಂದ್ರೆ ಟೈಮ್ ಕಳೆದಂಗೆಲ್ಲ ಆ ನೀರಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ ಪ್ರವಾಸಿಗರು. ಫಾಲ್ಸ್ ಬಳಿ ಅತಿರೇಕದ ವರ್ತನೆಯನ್ನ ತಡೆಯೋಕೆ ನಿಷೇಧವನ್ನ ಹೇರಲಾಗಿದೆ. ಯಾಕಂದ್ರೆ ಸುಮಾರು ಕಡೆಗಳಲ್ಲಿ ನಾವು ಆದಂತಹ ಅವಘಡಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಪ್ರವಾಸಿ ತಾಣಗಳಲ್ಲಿ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ತುಂಬಾ ದೂರದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಮಾತ್ರ ಅವಕಾಶ. ಹತ್ರಕ್ಕೆ ಹೋಗಿ ಫೋಟೋ, ಸೆಲ್ಫಿ, ಮತ್ತೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಸೊ ಹಾಗಾಗಿ ಪ್ರವಾಸಿಗರು ಬಂದು ದೂರದಲ್ಲಿ ನಿಂತ್ಕೊಂಡು ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಇಲ್ಲಿವರೆಗೂ ಕಳೆನೇ ಇಲ್ಲದಂತಹ ಎಲ್ಲ ಫಾಲ್ಸ್ಗಳು ಈಗ ಮೈದುಂಬಿ ಹರಿತಾ ಇರುವಂಥದ್ದು ಸಹಜವಾಗಿ ಪ್ರವಾಸಿಗರಿಗೆ ಖುಷಿ ವಿಚಾರ ಇದೆ. ಮಳೆ ಅಬ್ಬರ ಶುರುವಾಗಿದೆ. ಡೀಟೇಲ್ಸ್ ನೋಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಒಣಗೋಗಿದ್ದಂತ ಎಲ್ಲ ಜಲಪಾತಗಳು ಮೈದುಂಬಿ ಹರಿತಾ ಇರುವಂಥದ್ದು ಖುಷಿ ವಿಚಾರ. ಅದು ಜೂನ್ ಎಂಡಲ್ಲಿ ಇನ್ನೇನು ಮಳೆ ಬರುತ್ತೋ ಇಲ್ವೋ ಅನ್ನುವಂಥ ಸಿಚುವೇಶನ್ ಅಲ್ಲಿ ಇದ್ದಿದ್ದು. ಪ್ರವಾಸಿಗರಿಗೆ ನಿಷೇಧ ಆಕ್ಚುಲಿ ಇದು ಬೇಕಾಗಿತ್ತು. ಬಹಳಷ್ಟು ಕಡೆ ನಾವು ಅವಘಡಗಳನ್ನ ನೋಡಿದ್ವಿ. ಅರುಣ್, ಬೆಳಗಾವಿಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದೆ. ಕಳೆದ 3-4 ದಿನದಿಂದ ಕೂಡ ಮಳೆ ಆರ್ಭಟ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಖಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದ 10ಕ್ಕೂ ಹೆಚ್ಚು ಫಾಲ್ಸ್ಗಳಿಗೆ ಈಗ ಆದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದ ಕಾರಣಕ್ಕಾಗಿ ವಾಪಸ್ ಹೋಗುವಂತದ್ದು ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು. ನೂರಾರು ಸಂಖ್ಯೆಯಲ್ಲಿ ಯುವತಿಯರು ಪ್ರವಾಸಿಗರು ಬರ್ತಾ ಇದ್ದಾರೆ. ಬಂದು ನೋಡಿಕೊಂಡು ವಾಪಸ್ ಹೋಗ್ತಿದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬೆಳಗಾವಿಯ ಬಟವಾಡೆ ಫಾಲ್ಸ್ ಆಗಿರ್ಬೋದು, ಚಿಕ್ಲೆ ಫಾಲ್ಸ್, ಕಣಕುಂಬಿ ಫಾಲ್ಸ್ ಆಗಿ ಹಲವು ಫಾಲ್ಸ್ ಗಳಲ್ಲಿ ಇದೇ ರೀತಿಯ ಘಟನೆಗಳು ನಡೀತಾ ಇವೆ. ಇವತ್ತು ಭಾನುವಾರ ಆಗಿದ್ದ ಕಾರಣಕ್ಕಾಗಿ ಹೆಚ್ಚಿನ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಫಾಲ್ಸ್ ನಲ್ಲಿ ಬೇರೆ ರಾಜ್ಯಗಳಲ್ಲಿ ಅನೇಕ ದುರಂತಗಳು ಸಂಭವಿಸಿದ ಕಾರಣಕ್ಕಾಗಿ ಮತ್ತು ಅಲ್ಲಿ ಚಾರಣಕ್ಕೆ ಹೋಗುವ ಸಂದರ್ಭದಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ನಿಷೇಧವನ್ನ ಹೇರಲಾಗಿದೆ. ಅರುಣ್.
ಓಕೆ ಚಂದ್ರಕಾಂತ್, ಇತ್ತೀಚೆಗೆ ಅಂದ್ರೆ ಮಳೆ ಆರಂಭ ಆಗೋಕ್ಕಿಂತ ಮುಂಚೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಸಿಎಂ ಮೀಟ್ ಆಗಿ ಕೃಷ್ಣಾ ನದಿಗೆ 2 TMC ನೀರು ಬೇಕು, ಕುಡಿಯೋಕ್ಕೂ ನೀರಿಲ್ಲ ಅಂತ ಕೇಳೋ ಪರಿಸ್ಥಿತಿ ಇತ್ತು. ಬಟ್ ಆ ಬರ ಅನ್ನುವಂಥ ಆತಂಕ ದೂರದಂಗೆ ಕಾಣಿಸ್ತಾ ಇದೆ. ಅರುಣ್ ಗಾರ್, ಈಗ ಕೇವಲ 4-5 ದಿನಗಳ ಮಾತ್ರ ಆಗಿದೆ ಮಳೆ. ಈ ಮಳೆ ಇನ್ನೂ 10-15 ದಿನ ಬೇಕು. ಯಾಕಂದ್ರೆ ಈಗ ಮಲಪ್ರಭಾ ಜಲಾಶಯ ಸುಮಾರು 37 TMC ಸಾಮರ್ಥ್ಯ ಜಲಾಶಯ ಆಗಿದ್ದು ಇವತ್ತು 1,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇನ್ನು ಸಾಕಷ್ಟು ನೀರು ನಮಗೆ ಬರ್ಬೇಕಿದೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇನ್ನೂ 10-15 ದಿನ ಮಳೆ ಆದ್ರೆ ಮಾತ್ರ ಇದನ್ನು ಕವರ್ ಮಾಡಕ್ ಸಾಧ್ಯ. ಮತ್ತೊಂದು ಕಡೆ ಇತ್ತೀಚೆಗೆ ಮಹಾರಾಷ್ಟ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿ ಆಗಿಲ್ಲ. ಇದು ಏನಂದ್ರೆ ಇಲ್ಲಿ ನಾವು ಕೃಷ್ಣಾ ನದಿ ನೀರು ಸಂಬಂಧ ಹೋಗ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಆದ್ರೆ ಅಲ್ಲಿ ಖಾಸಗಿ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡು ವಾಪಸ್ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿನ ಅಧಿಕಾರಿಗಳು ನಮ್ಮ ಕೊಯ್ನಾ ಜಲಾಶಯದಲ್ಲೇ ನೀರು ಕಡಿಮೆ ಇದೆ, ನಾವು ನಿಮಗೆ ನೀರು ಬಿಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮೌಖಿಕವಾಗಿ ಹೇಳಿದ್ರು. ಒಂದ್ ವೇಳೆ ಭೇಟಿ ಆಗಿದ್ರೆ ಅದು ಒಂದ್ ರೀತಿ ಅಪಮಾನ ಆಗುತ್ತೆ ಮತ್ತು ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರು ಕೂಡ ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ಭೇಟಿ ಆಗಿರಲಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಕೃಷ್ಣಾ ನದಿಯು ಕೂಡ ನೀರು ಹರಿದು ಬರ್ತಾ ಇದೆ. ಇನ್ನೂ ಸಾಕಷ್ಟು ನೀರು ಬೇಕಿದೆ. ಯಾಕಂದ್ರೆ ಈಗ ಹಿಡಕಲ್ ಜಲಾಶಯದಲ್ಲಿ 51 TMC ಸಾಮರ್ಥ್ಯ ಜಲಾಶಯದಲ್ಲಿ ಸುಮಾರು 5 TMC ಅಷ್ಟು ನೀರು ಮಾತ್ರ ಇರ್ತಕ್ಕಂಥದ್ದು. ಹೀಗಾಗಿ ಇನ್ನೂ 10-15 ದಿನಗಳ ಕಾಲ ಇದೇ ರೀತಿ ಮಳೆ ಆದ್ರೆ ಅವಾಗ ಕುಡಿಯೋಕೆ ಮತ್ತು ನೀರಾವರಿಗೆ ಸಾಕಾಗುವಷ್ಟು ನೀರು ಸಿಗಲಿದೆ. ಅರುಣ್ ಗಾರ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಮಲೆನಾಡು ಭಾಗದಲ್ಲೂ ಮಳೆ ಚುರುಕಾಗಿದೆ. ತುಂಗಾ ಡ್ಯಾಂನಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಸಮೀಪದ ತುಂಗಾ ಡ್ಯಾಂ, ಈ ಡ್ಯಾಂನ 22 ಕ್ರಸ್ಟ್ ಗೇಟ್ಗಳ ಪೈಕಿ 10 ಗೇಟ್ಗಳಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ನಿಧಾನವಾಗಿ ಜೋಗ ಜಲಪಾತ ತನ್ನ ವೈಭವವನ್ನ ತಾಳ್ತಾ ಇದೆ. ರಾಜ ರಾಣಿ ರೋರರ್ ರಾಕೆಟ್ನಲ್ಲಿ ಧುಮ್ಮಿಕ್ತಾ ಇದೆ ನೀರು. ಹಾಲ್ನೊರೆಯಂತೆ ಧುಮ್ಮಿಕ್ಕಲು ಆರಂಭಿಸಿದ ಜಲಪಾತವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಪ್ರವಾಸಿಗರು ಪ್ರತಿನಿತ್ಯ ವಿಸಿಟ್ ಕೊಡ್ತಾ ಇದ್ದಾರೆ. समर में नहीं आता है. ಬೆಂಗಳೂರಲ್ಲಿ ಆದಂತಹ ಬೇಬಿ ಕೇರ್ನಲ್ಲಿ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಇದ್ರೂ ಕೂಡ ಸುಮ್ಮನಿದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಾಕ್ಷ್ಯ ಕಣ್ಮುಂದೆ ವಿಡಿಯೋ ಇದೆ, ವಿಡಿಯೋ ಸಾಕ್ಷ್ಯ ಇದ್ರೂ ದೂರು ಕೊಡಲು ತಡ ಯಾಕೆ, ಹಿಂಜರಿಕೆ ಯಾಕೆ? ಘಟನೆ ನಡೆದು ದಿನಗಳು ಕಳೀತಾ ಇದ್ರು, ಯಾಕೆ ತಡ? ತನಿಖೆ ವೇಳೆ ಸಿಬ್ಬಂದಿ ಸುಜಾತ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾಳೆ. ಮಕ್ಕಳ ಮೇಲಿನ ದೌರ್ಜನ್ಯ ರೆಕಾರ್ಡ್ ಮಾಡಿದ್ದ ಸುಜಾತ ಸಿಬ್ಬಂದಿ ಗೊತ್ತಿದ್ದು ಕ್ಯಾಪ್ ಜೆಮಿನಿ ಕಂಪನಿ ಸೈಲೆಂಟ್ ಇರೋದು ಯಾಕೆ? ಯಾವುದೇ ಕ್ರಮಗಳಾಗ್ತಾ ಇಲ್ಲ. ವಿಡಿಯೋ ಸಾಕ್ಷ್ಯ ಇದೆ. ಪ್ರಕರಣ ಮುಚ್ಚಿ ಹಾಕಲು ತಂತ್ರ ರೂಪಿಸಿದ್ರ? ಕ್ಯಾಪ್ ಜೆಮಿನಿ ಕಂಪನಿಗೆ ನೋಟಿಸ್ ಜಾರಿಯಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗೋಕೆ ಸೂಚನೆ ಕೊಡಲಾಗಿದೆ. ಈ ನೋಟಿಸ್ ಮೂಲಕವಾಗಿ ಯಾವುದೇ ರೀತಿಯಾದಂಥ ಕ್ರಮಗಳು ಅಂದ್ರೆ ಪ್ರಕರಣ ಮುಂದುವರಿತಾನೆ ಇದೆ. ವಿಡಿಯೋ ಸಾಕ್ಷ್ಯ ಇದೆ. ಪುಟ್ಟ ಮಗು ಮೇಲೆ ಆದಂತಹ ಹಲ್ಲೆ, ದೌರ್ಜನ್ಯ ಪ್ರಕರಣ ಇದೆ. ಬೇಬಿ ಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಬೇಬಿ ಕೇರ್ನಲ್ಲಿ ಮಗು ಮೇಲಿನ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಮುಚ್ಚಿ ಹಾಕೋದೇ ಅವರ ಉದ್ದೇಶ ಅನ್ನೋ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ? ಎಸ್, ಖಂಡಿತವಾಗ್ಲೂ ಅರುಣ್. ಯಾಕಂದ್ರೆ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡೇ ಕೇರ್ ಸೆಂಟರ್ ಅಲ್ಲಿ ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಆರಂಭದಲ್ಲಿ ಆ ವಿಡಿಯೋ ಚಿತ್ರೀಕರಣ ಮಾಡಿದಂತಹ ಸುಜಾತ ಎಂಬಾಕೆಯನ್ನು ಕೂಡ ಪೊಲೀಸ್ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡು ಆಕೆನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತಹ ಹೇಳಿಕೆ ಏನು ಅಂತಂದ್ರೆ, ಈ ವಿಚಾರ 1 ವಾರದ ಹಿಂದೆನೆ ಅಲ್ಲಿದ್ದಂತಹ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ ವಿಡಿಯೋ ಇತ್ತು, ಗಮನಕ್ಕಿತ್ತು ಅನ್ನುವಂಥದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ 1 ವಾರದ ಹಿಂದೆ ಆ ಒಂದು ವಿಡಿಯೋವನ್ನ ಕ್ಯಾಬ್ ಜೆಮಿನಿ ಕಂಪ್ನಿಯವರಾಗಿರ್ಬೋದು ಅಥವಾ ಡೇ ಕೇರ್ ನಡೆಸ್ತಿದ್ದಂತ ಉಸ್ತುವಾರಿಗಳಾಗಿರ್ಬೋದು ನೋಡಿದ್ರು ಕೂಡ ಅಷ್ಟೇ ಯಾಕೆ ಸುಮ್ಮನಾಗಿದ್ರು? ಯಾಕಂದ್ರೆ ಅಲ್ಲಿ ಮಕ್ಕಳನ್ನ ಆ ರೀತಿಯಾಗಿ ಹಿಂಸೆ ಮಾಡುವಂತದ್ದು, ಒಂದ್ ಕಡೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ, ಬಾತ್ರೂಮ್ ಅಲ್ಲ ಕೂಡ ಹಾಕ್ತಾರೆ, ಮಕ್ಕಳು ಅಳ್ತಾ ಇದ್ರು ಕೂಡ ಅಷ್ಟೇ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಸಿಬ್ಬಂದಿ ಇರ್ತಾರೆ. ಇಂತಹ ಒಂದು ವಿಡಿಯೋವನ್ನ ನೋಡಿದ್ರು ಕೂಡ ಅಷ್ಟೇ ಕೊನೆ ಪಕ್ಷ ಪೊಲೀಸರಿಗೆ ದೂರನ್ನ ಕೊಡೋದಕ್ಕೆ ಯಾಕೆ ನಿರಾಕರಣೆಯನ್ನ ಮಾಡಿದ್ರು? ಒಂದ್ ವೇಳೆ ಏನಾದ್ರು ಸುಜಾತ ಒಂದು ವಿಡಿಯೋನ ರೆಕಾರ್ಡ್ ಮಾಡಿಲ್ಲ ಅಂತಂತ ವೇಳೆಯಲ್ಲಿ ಅಥವಾ ಸುಜಾತ ಒಂದು ವಿಡಿಯೋವನ್ನ ಹೊರಗಡೆ
ಹೊರಗಡೆ ಬಿಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಮಕ್ಕಳ ಮೇಲೆ ನಿರಂತರವಾಗಿ ಇದೇ ರೀತಿಯಂತ ಒಂದಷ್ಟು ದೌರ್ಜನ್ಯಗಳಾಗ್ತಾ ಇದ್ರು ಕೂಡ ಯಾರು ಕೇಳ್ತಾ ಇರಲಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ಮಕ್ಕಳನ್ನ ಬೆಳಿಗ್ಗೆ ಬಿಟ್ಟು ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದಂತ ಬಳಿಕ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಮಕ್ಕಳು ಕೂಡ ಅಷ್ಟೇ ಪೇರೆಂಟ್ಸ್ ಅಲ್ಲಿ ಆಗ್ತಿರುವಂತ ದೌರ್ಜನ್ಯದ ಬಗ್ಗೆ ಯಾವುದು ಕೂಡ ಅಷ್ಟೇ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅವು ಪುಟ್ ಮಕ್ಕಳವರು. ಆ ಕಾರಣಕ್ಕೋಸ್ಕರ ಪೊಲೀಸರ ಇನ್ವೆಸ್ಟಿಗೇಷನ್ ಸುಜಾತ ಯಾವಾಗ ಈ ರೀತಿಯಾಗಿ ಆ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿದ್ ನಿಜ, ಅದನ್ನ ಒಂದು ವಾರದ ಹಿಂದೆ ಅಲ್ಲಿದ್ದಂತಹ ಒಂದು ಸಿಬ್ಬಂದಿಯವರಿಗೆ ಮತ್ತು ಅಲ್ಲಿದ್ದಂತಹ ಉಸ್ತುವಾರಿಗಳಿಗೆ ಒತ್ತಿತ್ತು ಅಂತ ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಸದ್ಯಕ್ಕೆ ಕ್ಯಾಬ್ ಜಮಿನಿ ಮತ್ತು ಅಲ್ಲಿರುವಂತಹ ಡೇ ಕೇರ್ ನಡೆಸಿದಂತವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಬರೆದು ಸೂಚನೆ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಅಷ್ಟೇ ಯಾರು HL ಪೊಲೀಸರ ಠಾಣೆಗೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ. ಆ ಒಂದು ನಿಟ್ಟಿನಲ್ಲಿ ಮತ್ತೆ 2ನೇ ನೋಟಿಸ್ ಕೊಡ್ತಾರಾ ಅಥವಾ ಪೊಲೀಸರು ಅಲ್ಲಿ ಹೋಗಿ ಅವರನ್ನ ವಶಕ್ಕೆ ಪಡ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾದ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿರುತ್ತೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.